ಮಾಳವಿಕಾ, ಈ ಕಂಪ್ನಿ ನಿರ್ಧಾರ ತಗೊಳ್ಳೋರು ಯಾರು? ನಾವೇ ತಾನೇ? ಅಯ್ಯೋ, ನಿನ್ನ ಈ ಆಫೀಸ್ ಸ್ಟಾರ್ಟ್ ಮಾಡಿದ್ದೆ ನಾನು. ನನ್ನನ್ನೇ ಪಕ್ಕಕ್ಕಿಟ್ಟು ನಿಮಗ್ ನೀವೇ ನಿರ್ಧಾರ ಮಾಡ್ಬೇಕಂತಿದ್ದೀರಾ? ಏನ್ ಮಾಳವಿಕಾ, ಏನು ಏನೋ ಯೋಚನೆ ಮಾಡಕತ್ತಿ? ಏನೂ ಇಲ್ಲ ಅಕ್ಕ. ಇದ್ರಲ್ಲಿ ಯಾರು ನಿರ್ಧಾರ ತಗೊಂಡ್ರು ಏನು ಹೇಳಕ್ಕ? ಎಲ್ರೂ ಸೇರಿ ಕೆಲಸ ಮಾಡಿದ್ರೆ ತಾನೆ ಕಂಪನಿ ಉದ್ಧಾರ ಆಗೋದು. ನಮ್ ಕೈ ಬೆರಳುಗಳ ತರ ಎಲ್ರೂ ಒಟ್ಟಿಗೆ ಕೆಲಸ ಮಾಡ್ಬೇಕು. ಮತ್ತ ಗೀತಾ ಮೇಡಮ್ ಇನ್ನೂ ಬರ್ಲಿಲ್ವಲ್ಲ? ಆಕೇನೋ ಸಾಂಬಾರ್ ಇಡ್ಲಿ ಮಾಡಕತ್ತಾಳ, ಅದನ್ ಹೇಳಕ ಈ ಮೀಟಿಂಗ್ ಇಟ್ಟಾಳ. ಇದೆಲ್ಲ ಬೇಕೇನ್ ಹೇಳ್ ನಮ್ಗ್ ಗೊತ್ತಿಲ್ಲ ಏನ್ ಮಾಡ್ಬೇಕಂತ. ಆಕಿ ಬಾವಿಲಿರೋ ಕಪ್ಪೆ ಹಂಗಿದ್ದಾಳ, ಆಕಿ ನಮ್ಗ್ ಹೇಳದ. ಅಕ್ಕ, ಹೀಗ್ ಲೈಟ್ ಆಗಿ ತಗೋಬೇಡ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರೆ. ಆ ಹುಡುಗಿ ಐಡಿಯಾಗಳು ಚೆನ್ನಾಗಿರುತ್ತೆ, ಅದಕ್ಕೆ ಅವಳನ್ನ ಕಂಪನಿಗೆ ಸೇರಿಸ್ಕೊಂಡಿರೋದು. ಇರು ಅಕ್ಕ, ಮೊದ್ಲು ಅವಳು ಬರ್ಲಿ, ಮಾತಾಡೋಣ. ಬರ್ಬೇಕಲ್ಲ, ಮೇಡಮ್ಗೋಸ್ಕರ ನಾವೆಲ್ಲ ಕಾಯ್ಲಿಕ್ಕತ್ತೀವಿ. ಗೀತಾ, ನೀನ್ ಯಾವ ವಿಷಯಕ್ಕೆ ಮೀಟಿಂಗ್ ಮಾಡ್ಬೇಕು ಅನ್ಕೊಂಡಿದ್ಯೋ ಅದನ್ನ ಹೇಳ್ಬಿಡು. ಆಯ್ತು. ಏನಿಲ್ಲ, ನಾನು ಈ ಕಂಪನಿಗೆ ಬಂದ್ಮೇಲೆ ಒಂದ್ ವಿಷಯ ಹೇಳಿದ್ದೆ. ಕೇವಲ ನಾವು ಸಂಬಂಧಗಳು ನೋಡೋ ಕೆಲಸ ಮಾತ್ರ ಅಲ್ಲ, ಸಂಬಂಧನ ಒಪ್ಸಿ ಅವ್ರ ನಿಶ್ಚಿತಾರ್ಥದಿಂದ ಹಿಡಿದು ಮನೆ ಕಳಿಸ್ಕೊಡೋವರೆಗೂ ಪ್ರತಿ ಕೆಲ್ಸನ ನಾವೊಂದ್ ಕಾಂಟ್ರಾಕ್ಟ್ ಕೆಳಗಡೆ ತಗೋಬೇಕು ಅಂತ. ಹಾಗ್ ಮಾಡಿದ್ರೆ ನಮಗೂ ಮಾಡೋದಕ್ಕೆ ಜಾಸ್ತಿ ಕೆಲಸ ಸಿಗುತ್ತೆ, ಲಾಭನೂ ಜಾಸ್ತಿ ಆಗುತ್ತೆ, ಕಂಪನಿನೂ ಬೆಳೆಯುತ್ತೆ ಅಂತ ಹೇಳಿದ್ದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ನಮಗೀಗ ಆಲ್ರೆಡಿ ಶುಭ ಲಗ್ನ ಮ್ಯಾಟ್ರಿಮೋನಿಯಿಂದ ಸಂಬಂಧ ಫಿಕ್ಸ್ ಮಾಡ್ಕೊಂಡಿರೋ 10 ಜನ ಕ್ಲೈಂಟ್ಸ್ನ ನಾನು ಕನ್ವಿನ್ಸ್ ಮಾಡಬಲ್ಲೆ. ಈ 10 ಸಂಬಂಧಕ್ಕೆ ನಿಶ್ಚಿತಾರ್ಥದಿಂದ ಹಿಡಿದು ಅತ್ತೆ ಮನೆ ಕಳ್ಸ್ಕೊಡೋವರೆಗೂ ಅವ್ರಿಗೆ ಸಂಬಂಧಪಟ್ಟಿರೋ ಪ್ರತಿ ಕೆಲ್ಸಾನು ನಾವೇ ಹತ್ರ ಇದ್ದು ನೋಡ್ಕೊಳ್ಳೋಣ. ಒಂದೊಂದು ಮದ್ವೆಗೂ ಅವ್ರವ್ರ ಸ್ಟೇಟಸ್ ತಕ್ಕಂಗೆ, ಕೆಪಾಸಿಟಿ ತಕ್ಕಂಗೆ ಬರೋ ಅತಿಥಿಗಳ ಪ್ರಕಾರ ಬಜೆಟ್ನ ಪ್ಲಾನ್ ಮಾಡೋಣ. ಹಾ, ಈಗ ನೀನ್ ಹೇಳ್ತಾ ಇರೋದ್ರಲ್ಲಿ ಕಡಿಮೆ ಅಂದ್ರೆ ಎಷ್ಟು, ಜಾಸ್ತಿ ಅಂದ್ರೆ ಎಷ್ಟು? ಕಡಿಮೆ ಅಂದ್ರೆ 2 ಲಕ್ಷ ರೂಪಾಯಿದು, ಜಾಸ್ತಿ ಅಂದ್ರೆ 30 ಲಕ್ಷದವರೆಗೂ ಇವಾಗ ನಡೀತಿದೆ. ಈ 30 ಲಕ್ಷದ್ದು ಅವ್ರ ಕೆಪಾಸಿಟಿ ಮತ್ತೆ ಸ್ಟೇಟಸ್ ಇಂದ ಇನ್ನೂ ಹೆಚ್ಚು ಆಗಬಹುದು. ಅದೆಲ್ಲ ಸರಿ, ಹೌದು. ಆದ್ರ ಈ 2 ಲಕ್ಷದಾಗ ಏನ್ ಮದುವೆ ಮಾಡ್ತೀನಿ ನೀನು? 2 ಮಂತ್ರ ಹೇಳಿ ಮುಗಿಸೋದೇನದು? ಅಷ್ಟಕ್ಕೂ ನೀ ಹೆಂಗ್ ಒಪ್ಕೊಂಡಿ 2 ಲಕ್ಷದಾಗ ಮದುವೆ ಮಾಡಿ ಮುಗಿಸೋದು ಅಂತ? ಅವ್ರ ಕೆಪಾಸಿಟಿ ಸ್ಟೇಟಸ್ ನೋಡೆ ಮದ್ವೆ ನಡೆಸ್ಕೊಡ್ತೀವಿ ಅಂತ ಅಂದೆ. ಅವ್ರಿಗೆ ಬೇಕಾಗಿರೋದು ಏನು ತಿಳ್ಕೊಂಡು ಅದಕ್ಕಾಗೋ ಖರ್ಚುಗಳು, ಅದಕ್ ತಕ್ಕನಂಗ್ ಮಾಡೋ ಕೆಲ್ಸಗಳು, ಅದ್ರಲ್ಲಿ ನಮಗ್ ಬರೋ ಲಾಭ ಏನು ಅಂತ ನೋಡ್ಕೊಂಡು ನಾವಿದನ್ನ ಮಾಡಬಹುದು. 2 ಲಕ್ಷ ರೊಕ್ಕದಾಗ ಎಷ್ಟು ಉಳಿಬೋದು ಅನ್ಕಂಡಿನಿ? ಈ 2 ಲಕ್ಷ ರೂಪಾಯಲ್ಲಿ ಯಾವ ಆದಾಯನೂ ಇಲ್ದೇ ಇರ್ಬೋದು, ಆದ್ರೆ ಅದನ್ನ ನಾವು ಪ್ಲಾನ್ ಪ್ರಕಾರ ಮಾಡಿದ್ರೆ ಅದು ನಮ್ಗೆ ಒಳ್ಳೆ ಹೆಸರನ್ನ ತಂದ್ಕೊಡುತ್ತೆ. ಆ ಬಂದಿರೋ ಹೆಸರೇ ನಾವಿನ್ನು ದೊಡ್ಡ ಸ್ಥಾನಕ್ಕೆ ಹೋಗೋದಕ್ಕೆ, ನಾವಿನ್ನು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಮದ್ವೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮಾತು ಚಲೋನ ಆಡ್ತೀನಿ. ಆ 2 ಲಕ್ಷದಾಗ ನೋಡುವಂತ ಸಂಬಂಧಗಳನ್ನ ಕಡಿಗ್ ರೊಕ್ಕ ಕೊಡದೆ ಹೋದ್ರೆ ಏನ್ ಮಾಡೋದು? ನಿನ್ ಕಿಸೆಯಿಂದ ಕೊಡ್ತೀಯೇನ? ಆದ್ರ ನೀನಾ ಪಗಾರ ತಗೊಳ್ಳಾರ್ದಂಗ ಕೆಲ್ಸ ಮಾಡತ್ತಿ, ನೀ ಎಲ್ಲಿಂದ ತಂದ್ ಕೊಡ್ತಿ? ಈಗ ನನ್ನ ಕಡಿ 2 ಲಕ್ಷ ರೂಪಾಯಿ ಸಾಲ ಮಾಡಿ ನನ್ನ ಅಸ್ಲು ಕಟ್ಟೋದಕ್ಕ, ಬಡ್ಡಿ ಕಟ್ಟೋದಕ್ಕ ಎಲ್ಲಿಂದ ತರ್ತಿ? ಇದ್ಯಾಕೋ ಸರಿ ಕಾಣವಲ್ದು ನನಗ. ಅಮ್ಮ, ಅದೇ ಮೇಡಮ್, ಇವಾಗ ಈ ವಿಷಯದಲ್ಲಿ ಮಾತ್ರ ಈ ಹುಡುಗಿ ಹೇಳಿದ್ದಕ್ಕೇನೆ ನಾನು ಕರೆಕ್ಟ್ ಅಂತಿದ್ದೀನಿ. ಯಾಕೆ ಅಂದ್ರೆ ಇವಾಗ ನಾವು ಮಾಡ್ತಾ ಇರೋ ಎಲ್ಲ ಕೆಲ್ಸಗಳಲ್ಲೂ ಎಷ್ಟು ಲಾಭ ಬರುತ್ತೋ ಇಲ್ವೋ ಅನ್ನೋದನ್ನ ಪಕ್ಕಕ್ಕಿಟ್ರೆ ಎಲ್ಲ ಕೆಲ್ಸಗಳನ್ನು ಸೇರಿಸಿ ಎಷ್ಟು ಲಾಭ ಬರುತ್ತೆ ಅಂತ ನೋಡೋದೇನೆ ಕರೆಕ್ಟು. ಈ ತರ ಚಿಕ್ಕ ಚಿಕ್ಕ ಮದ್ವೆಗಳನ್ನ ಮಾಡೋದ್ರಿಂದ ಇನ್ನೂ ಜಾಸ್ತಿ ಕ್ಲೈಂಟ್ಗಳು ನಮ್ಮ ಹತ್ರ ಬರುವಂತ ಚಾನ್ಸಸ್ ಇರುತ್ತೆ, ಒಳ್ಳೆ ಹೆಸರು ಕೂಡ ಬರುತ್ತೆ. ಹಂಗೆ ಬಡವರಿಗೆ ಮದ್ವೆ ಮಾಡಿಸೋದು ಪುಣ್ಯ ಕೂಡ.
ಗೋವಿಂದ ಸರ್, ಈಗ ಇಲ್ಲಿ ಪಾಪ ಪುಣ್ಯ ಲೆಕ್ಕ ಹಾಕಕ್ಕ ಇಲ್ಲಿ ನಾವು ನಡೆಸ್ತಾ ಇರೋದು ಧರ್ಮಛತ್ರ ಅಲ್ರಿ. ಅನಾಥಾಶ್ರಮ ಅಂತೂ ಮೊದ್ಲೇ ಅಲ್ಲ, ಇದು ಕಂಪನಿ. ವ್ಯಾಪಾರ ಮಾಡತ್ತೀವಿ. ವ್ಯಾಪಾರ ಮಾಡು ಮುಂದ ಲಾಭನ ಪರಮಾವಧಿ. ಲಾಭನ ಇಲ್ದಂಗ ಯಾವ ಕೆಲ್ಸನೂ ಮಾಡಬಾರ್ದ. ಆ ಲಾಭನಷ್ಟು ಜವಾಬ್ದಾರಿ ನಂದು, ನೀವೇನು ಯೋಚನೆ ಮಾಡ್ಬೇಡಿ. ನೀ ಏನೋ ಹೇಳ್ತಿದಿ, ಆದ್ರ ಲಾಭ ಬರ್ದಿದ್ರ ನಾವೇನ್ ಮಾಡ್ಬೇಕು? ನಿನ್ನ ಹತ್ರ ಏನ್ ಆಸ್ತಿನ, ಪಾಸ್ತಿನ, ಬಂಗಾರನ, ಬೆಳ್ಳಿನ ಏನೈತಿ ಅಂತ ನಾವ್ ನಂಬೇಕು. ಕೆಲ್ಸ ಹೇಗ್ ಮಾಡ್ಬೇಕು ಅಂತ ನನಗ್ ಗೊತ್ತು, ನೀವೇ ನನಗ್ ಹೇಳೋದ್ ಬೇಡ. ನಿಮ್ ಎಲ್ಲರಿಗೂ ನಾನ್ ಹೇಳ್ಬೇಕಾಗಿರೋ ಧರ್ಮ ನಂದು, ಅದಕ್ಕೆ ಹೇಳ್ತಿದ್ದೀನಿ. ನಾನೇನು ನಿಮ್ಮಿಂದ ಪರ್ಮಿಷನ್ ತಗೊಳ್ಳೋದಕ್ಕೆ ಇದನ್ ಮಾಡ್ತಿಲ್ಲ ಅಥವಾ ಹೇಳ್ತಿಲ್ಲ. ನಾನ್ ಈ ಕೆಲ್ಸ ಮಾಡೋದಿಕ್ಕೇನೆ ಮಾಳವಿಕಾ ಅಕ್ಕನ್ ಜೊತೆ ಒಪ್ಪಂದ ಮಾಡ್ಕೊಂಡಿರೋದು. ಅವ್ರು ಓಕೆ ಅಂದ್ರೆ ಸಾಕು. ನಾವ್ ಓಕೆ ಅನ್ಲಾರ್ದ ಮಾಳವಿಕಾ ಓಕೆ ಅಂತಾಳೇನ? ಅಕ್ಕ, ನಾನ್ ನಿಮಗೆ ದುಡ್ಡು ಕೊಡ್ಬೇಕು ಅಂದ್ರು, ನಿಮಗೆ ಈ ಕಂಪನಿಲಿ ಇರೋದಕ್ಕೆ ನಿಮಗೊಂದ್ ಕಾರಣ ಬೇಕು ಅಂತ ಅಂದ್ರೂ ಕೂಡ ನಾವಿದನ್ನ ಒಪ್ಕೊಳ್ಳೇಬೇಕು. ಎಲ್ಲದಕ್ಕೂ ನೀವು ಅಡ್ಡಿ ಪಡಿಸ್ತಾ ಇದ್ರೆ ಏನೂ ಮಾಡಕ್ ಆಗಲ್ಲ. ನಾನು ಗೀತಾನ ನಂಬ್ತೀನಿ. ಸರಿ, ಈಗ ನಿಶ್ಚಿತಾರ್ಥದಿಂದ ಮದುವೆವರೆಗೂ ಏನೇನ್ ಕೆಲಸ ಇರುತ್ತೆ? ನಿಶ್ಚಿತಾರ್ಥ ಅಂದ್ರೂ ತುಂಬಾನೇ ಕೆಲ್ಸ ಇರುತ್ತೆ. ಅವ್ರು ಯೂಸ್ ಮಾಡೋ ವೆಹಿಕಲ್ಸ್ ಇಂದ ಇನ್ವೈಟ್ ಮಾಡೋದ್ರ ಜೊತೆಗೆ ಅವ್ರ ಬಂಧು ಮಿತ್ರರ ಡೀಟೇಲ್ಸ್ ತಗೊಂಡು ಒಬ್ಬೊಬ್ರಿಗೆ ಏನೇನ್ ಬೇಕು ಅದನ್ನ ಲಿಸ್ಟ್ ಮಾಡೋದ್ರಿಂದ ಹಿಡಿದು ಅವ್ರ ಸೌಕರ್ಯಗಳನ್ನ ನೋಡೋದು, ಊಟದ ವ್ಯವಸ್ಥೆ, ಉಳ್ಕೊಳ್ಳೋ ವ್ಯವಸ್ಥೆ, ಅವ್ರ ಪದ್ಧತಿ ಪ್ರಕಾರ ಮಾಡುವಂತ ಶಾಸ್ತ್ರಗಳು. ಅಷ್ಟೇ ಯಾಕೆ, ನಿಶ್ಚಿತಾರ್ಥ ಮಾಡ್ಸೋ ಪುರೋಹಿತರಿಂದ ಹಿಡಿದು ಮದ್ವೆ ಮಾಡ್ಸೋವರೆಗೂ ಎಲ್ಲ ನಮ್ದೆ. ಅಡಿಗೆ, ಊಟ, ತಿಂಡಿ, ಅಲಂಕಾರಗಳು, ತಾಳಮೇಳ, ಒಂದೋ ಎರಡಲ್ಲ, ಮದ್ವೆಲ್ ಮಾಡೋ ಎಲ್ಲ ಕೆಲ್ಸ ನಮ್ ಜವಾಬ್ದಾರಿ. ಆಹಾ, ಎಲ್ಲ ಕೆಲ್ಸನೂ ನೀನ ಮಾಡ್ತಿ? ಓ, ಎಲ್ಲ ಕೆಲ್ಸ ನಾನು ಒಬ್ಳೆ ಮಾಡಲ್ಲ. ನನ್ ಕೆಳಗೆ ಒಂದ್ ಟೀಮ್ ನ ಫಾರ್ಮ್ ಮಾಡ್ತೀನಿ. ಅದೆಲ್ಲ ನೀ ಹೆಂಗ್ ಮಾಡ್ತಿ? ಅಷ್ಟಕ್ಕೂ ನಾವ್ ಈ ಕಂಪನಿಯಾಗ ಎದಕ್ಕದೀವಿ, ಅರ್ಧ ಕೆಲಸ ಎಲ್ಲ ನಾವು ಮಾಡ್ತೀವಿ ತಗೋ. ಹೀಗ್ ಎಲ್ಲದ್ರಲ್ಲೂ ತಲೆ ಹಾಕಿದ್ರೆ ಕೆಲ್ಸ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹೇಗ್ ಕಷ್ಟ ಆಗತ್ತೆ? ನಮ್ಗೇನ್ ಗೊತ್ತಿಲ್ವಾ ಕೆಲಸ ಮಾಡೋದು? ವೆಹಿಕಲ್ಸ್ ಮತ್ತೆ ಅಡಿಗೆದನ್ನ ನಾವ್ ನೋಡ್ಕೋತೀವಿ, ಅದ್ರಲ್ಲಿ ಜಾಸ್ತಿ ದುಡ್ಡು ಖರ್ಚಾಗೋದು. ಅದೆಲ್ಲ ನಾನ್ ನೋಡ್ಕೋತೀನಿ. ಅದೆಲ್ಲ ಆಗಲ್ಲ. ಟ್ರಾವೆಲ್ಸ್ ಅಡಿಗೆದು ನಮ್ ಜವಾಬ್ದಾರಿ. ನೀವ್ ಬೇಕಂದ್ರೆ ಟ್ರಾನ್ಸ್ಪೋರ್ಟ್ ನೋಡ್ಕೊಳ್ಳಿ, ಅಡ್ಗೆ ಕೆಲ್ಸನೆಲ್ಲ ನಾನ್ ನೋಡ್ಕೋತೀನಿ. ಯಾಕಂದ್ರೆ ಊಟದ ವಿಷಯದಲ್ಲಿ ಏನಾದ್ರೂ ಆದ್ರೆ ಹೆಸರು ಕೆಡುತ್ತೆ, ಈ ಕಂಪನಿ ಮರ್ಯಾದೆ ಹೋಗುತ್ತೆ. ಕ್ಲೈಂಟ್ಸ್ ಬಂದು ಒಪ್ಕೊಂಡಿರೋಷ್ಟು ದುಡ್ಡು ಕೊಡದೆ ಲಾಸ್ ಮಾಡ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ. ಪ್ರತಿಯೊಬ್ರು ಬಂದ್ರೆ ಊಟ ತಿಂಡಿ ಬಗ್ಗೆನೆ ಮಾತಾಡ್ಬೇಕು. ಊಟದ ವಿಷಯದಲ್ಲಿ ಯಾವುದೇ ಪರಿಸ್ಥಿತಿಲೂ ಕಾಂಪ್ರಮೈಸ್ ಆಗಲ್ಲ. ನಾನು ನಮ್ ಟೀಮ್ ನಿಟ್ಕೊಂಡ್ ಮಾಡ್ತೀನಿ. ಹೌದಾ? ನಮ್ಮ ಹತ್ರನೂ ಇದಾರೆ ಮಾಡೋಂತವ್ರು. ನಿಮ್ ಹತ್ರ ಯಾರ್ ಬೇಕಾದ್ರೂ ಇರ್ಲಿ, ಅಡ್ಗೆ ವಿಷಯದಲ್ಲಿ ನಾನ್ ಕಾಂಪ್ರಮೈಸ್ ಆಗಲ್ಲ. ನೋಡ್ತೀವಿ ನೀನ್ ಯಾರನ್ನ ಕರ್ಕೊಂಡ್ ಬರ್ತೀಯ ಅಂತ ನೋಡ್ತೀವಿ. ನಾನೀಗ ನಿಮ್ ಹತ್ರ ಜಗಳ ಆಡಕ್ ಬಂದಿಲ್ಲ, ಇಲ್ಲಿ ವಿಷಯ ಹೇಳೋದಿಕ್ಕೆ ಅಂತ ಬಂದೆ. ನಿಮಗ್ ಹೇಳ್ಬೇಕಾಗಿರೋದನ್ನ ಹೇಳ್ದೆ. ಅಕ್ಕ, ನಿಮಗ್ ಓಕೆ ಅಲ್ವಾ? ನನಗಂತೂ ಡಬಲ್ ಓಕೆ. ಓಕೆ, ಥ್ಯಾಂಕ್ಸ್. ತಂಗ್ಯವ, ಇವಳನ್ನೊಂದ್ ಸ್ವಲ್ಪ ಕಂಟ್ರೋಲಲ್ಲಿ ಇಡ್ಬೇಕು. ಇಡೋಣ. ಶುರು ಮಾಡ್ತಾಳಲ್ಲ, ಶುರು ಮಾಡಿದಾಗ ಆಕಿ ಏನ್ ಮಾಡ್ತಾಳ, ನಾವೇನ್ ಮಾಡೋದ ನೋಡೋಣ. ಮಾಡ್ತೀನಿ. ಹಾಯ್. ಮೆಸೇಜ್ ಬಂದ್ರೆ ಮೆಸೇಜು ನೋಡಲ್ವಲ್ಲ ಇವಳು. ಕೆಲ್ಸದ ಮೇಲೆ ಇಷ್ಟೊಂದು ಸಿನ್ಸಿಯಾರಿಟಿನಾ? ಅಟ್ಲೀಸ್ಟ್ ಮೆಸೇಜ್ ಬಂದ್ರೆ ನೋಡ್ಬೇಕು ತಾನೆ, ಮೆಸೇಜ್ ಕೂಡ ನೋಡಲ್ವಾ? ನಿನ್ ಜೊತೆ ಮಾತಾಡ್ಬೇಕು.
ಹಾಗ್ ನೋಡಿದ ಮಾತ್ರಕ್ಕೆ ನಾನೇನ್ ಹೆದರ್ಕೊಂಡ್ಬಿಡ್ತೀನ ಏನೋ. ಮಾತಾಡ್ಬೇಕು, ಅರ್ಜೆಂಟಾಗೇನೋ ಮಾತಾಡ್ಬೇಕು. ಕ್ಯಾಬಿನಲ್ಲಿರ್ತೀನಿ, ಬಾ. ಯಪ್ಪ, ಮಾತಾಡೋಣ ಅಂತಂದ್ರೆ ನೀನ್ ಎಲ್ಲಿ ಗುರ್ರಂತೀಯ ಅಂತ ಅನ್ಕೊಂಡಿದ್ದೆ. ಮಾತಾಡಕ್ ಈ ತರ ಚಾನ್ಸ್ ಕೊಡ್ತೀಯ ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ಸ್ ಅಮ್ಮಿ. ಬಾ ಕುತ್ಕೊಂಡ್ ಮಾತಾಡೋಣ, ಬಾ. ಅಲ್ಲ, ನೀನ್ ಏನ್ ಅನ್ಕೊಂಡಿದ್ಯಾ? ಯಾಕೆ ನನಗೆ ಹೀಗೆ ಟಾರ್ಚರ್ ಕೊಡ್ತಿದ್ಯಾ? ನಾನು ನಿನಗೆ ಟಾರ್ಚರ್ ಕೊಡೋಂತರ ಕಾಣಿಸ್ತಿದ್ದೀನಾ? ಹೆಣ್ಮಕ್ಳನ್ನ ಅಳ್ಸೋಂತರ ಕಾಣಿಸ್ತಾ ಇದ್ದೀನಾ? ಅದಕ್ಕೂ ಇದಕ್ಕೂ ದೊಡ್ಡ ವ್ಯತ್ಯಾಸ ಏನಿಲ್ಲ. ಒಬ್ಳು ಹುಡುಗಿ ಮಾತಾಡೋದಕ್ಕೆ ಇಷ್ಟ ಇಲ್ದೆ ಹಿಂಸೆ ಪಡ್ತಿದ್ದಾಳೆ ಅಂತಂದ್ರೆ ಸುಮ್ನೆ ಫೋರ್ಸ್ ಮಾಡ್ಬಾರ್ದು. ಅಷ್ಟಕ್ಕೂ ಏನೇನ್ ಪ್ರಾಬ್ಲಮ್ ಹೇಳು, ಏನ್ ಹೇಳ್ಬೇಕು ಅನ್ಕೊಂಡೆ? ನನ್ ಮನ್ಸಲ್ಲಿರೋ ಮಾತಿನ ಹೇಳ್ಬೇಕು ಅನ್ಕೊಂಡಿದ್ದೆ. ನೀನ್ ಈ ತರ ಕೋಪ ಮಾಡ್ಕೊಂಡ್ರೆ ಮನ್ಸಿನ ಮಾತು ಇಲ್ಲೇ ಗಂಟ್ಲಲ್ಲೇ ಉಳ್ಕೊಂಡ್ಬಿಡುತ್ತೆ. ಸ್ವಲ್ಪ ಕೂಲ್ ಆಗಿರೋ ಅಮ್ಮಿ, ಪ್ಲೀಸ್. ನೋಡು, ಸುಮ್ನೆ ನನಗೆ ಹಿಂಸೆ ಕೊಡ್ಬೇಡ. ಏನ್ ನಿನ್ ಪ್ರಾಬ್ಲಮ್? ನಿನ್ ದುಡ್ಡು ಇಸ್ಕೊಂಡಿಲ್ಲ ಅಂತನಾ? ನನಗ್ ನಿನ್ ಸಹಾಯದ ಅವಶ್ಯಕತೆ ಇಲ್ಲ. ಆಗೋಯ್ತು, ನೀನ್ ಏನೋ ಅಂದೆ, ಅದನ್ನು ಬಿಟ್ ಹಾಕ್ತೆ. ಅವತ್ತೇನೆ ಎಲ್ಲ ಮುಗ್ದು ಹೋಯ್ತು. ದಯವಿಟ್ಟು ನನ್ನ ಬಿಟ್ಬಿಡು. ಮತ್ತೆ ಮತ್ತೆ ಬಂದು ಏನಾದ್ರೂ ಒಂದ್ ಮಾತಾಡಿಸ್ತಾ ನನ್ಗೆ ಡಿಸ್ಟರ್ಬ್ ಮಾಡ್ಬೇಡ. ಅದಲ್ಲ ಅಮ್ಮಿ, ನಾನ್ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ ವಿಷಯನೇ ಬೇರೆ. ಏನು? ನನ್ ಮನ್ಸಲ್ಲಿರೋ ಮಾತಿನ ಹೇಳಬೇಕು ಅಂತಾನೆ ಇವಾಗ ನಿನಗೆ ಮೆಸೇಜ್ ಮಾಡಿದ್ದು. ನಾನು ನಿನ್ನ ಪ್ರೀತಿಸ್ತಾ ಇರೋ ವಿಷಯ ನಿನಗೆ ಗೊತ್ತು. ಇರು ಅಮ್ಮಿ, ನಾನು ನಿನ್ನ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಹೌದು ಗೀತಾ, ನೀನಂದ್ರೆ ನನಗೆ ಪ್ರಾಣ. ನಾನು ಬದುಕಿದ್ರೆ ನಿನ್ ಜೊತೆನೆ ಬದುಕೋದು. ನನಗೆ ಮದುವೆ ಅಂತ ಆದ್ರೆ ಅದು ನಿನ್ ಜೊತೆನೆ ಆಗ್ಬೇಕು. ನೀನೇ ನನ್ನ ಹೆಂಡತಿ. ನಿನ್ನ ಬಿಟ್ಟು ಬೇರೆ ಯಾರನ್ನೂ ನನ್ನ ಜೀವನಕ್ಕೆ ಬರಕ್ಕೆ ನಾನು ಬಿಡೋದಿಲ್ಲ. ಬೇಡ, ಹಿಂಗ ಮಾಡಬಾರ್ದು. ಏನಮ್ಮಿ, ನನ್ ಮನ್ಸಲ್ಲಿರೋ ಮಾತು ಹೇಳ್ತಾ ಇದ್ರೆ ಹಾ ಹೂ ಅಂತ ಹೇಳ್ದಂಗೆ ಸುಮ್ಮನೆ ಇದೆಯಲ್ಲ. ನಾನು ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನಿನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ನಿನ್ ಜೊತೆನಲ್ಲಿ ಬದುಕಬೇಕು ಅನ್ಕೊಂಡಿದ್ದೀನಿ. ನೀನು ಸರಿ ಅಂತ ಹೇಳಿದ್ರೆ ಮಿಕ್ಕಿದ ವಿಷಯನೆಲ್ಲ ನಾನು ದೊಡ್ಡವ್ರ ಹತ್ರ ಮಾತಾಡ್ತೀನಿ. ಏನೋ ಆಟ ಆಡ್ತಿದ್ಯಾ ನನ್ ಜೊತೆ? ಏನ್ ಅನ್ಕೊಂಡಿದ್ಯಾ ನೀನ್ ನನ್ ಬಗ್ಗೆ? ಮೊದ್ಲು ತಮಾಷೆ ಮಾಡ್ತಾ ನನ್ ಹಿಂದೆ ಬಿದ್ದಿದ್ದೆ. ಸರಿ, ಮಾತಾಡಿ ಬುದ್ಧಿ ಹೇಳ್ಬೋದಲ್ಲ ಅಂತ ಮಾತಲ್ಲೇ ಹೇಳ್ಕೊಂಡ್ ಬಂದೆ. ಆದ್ರೂ ನೀನ್ ಮತ್ತೆ ನನ್ ಹಿಂದೆ ಬರ್ತಾನೆ ಇದ್ಯಾ. ನಾನ್ ಕಷ್ಟದಲ್ಲಿದ್ರೆ ಪಕ್ಕದಲ್ಲೇ ನಿಂತಿದ್ದೆ ಸರಿ, ಫ್ರೆಂಡ್ಶಿಪ್ ಅಲ್ಲಿ ಜೊತೆಲ್ ನಿಂತಿದ್ದಲ್ಲ ಅಂತ ಒಂದ್ ಗೌರವ ಇತ್ತು. ಆದ್ರೆ ನನ್ನ ಇಷ್ಟ ಕಷ್ಟಗಳಿಗೆ ರೆಸ್ಪೆಕ್ಟ್ ಮಾಡದೆ ದುಡ್ಡು ಹಾಕಿದ್ರೆ ಆಗ ನಾನ್ ನಿನಗೆ ಅಟ್ರಾಕ್ಟ್ ಆಗ್ತೀನಿ ಅನ್ಕೊಂಡು ನಿನ್ನ ಪ್ರೀತಿಸ್ತೀನಿ ಅಂತ ಊಹೆ ಮಾಡ್ಕೊಂಡು ನೀನು ದುಡ್ಡು ಬಿಸಾಕ್ತೆ. ಈಗ ಮದ್ವೆ ಮಾಡ್ಕೋತೀನಿ ಅಂತಿದ್ಯಾ. ಗೀತಾ, ಏನ್ ಮಾತಾಡ್ತಾ ಇದೀಯ ನೀನು? ನಾನು ದುಡ್ಡನ್ನ ತಗೊಂಡ್ ಬಂದು ಅಲ್ಲಿ ಆಸ್ಪತ್ರೆನಲ್ಲಿ ಕಟ್ಟೋದಕ್ಕೆ ಕಾರಣ ನಿನ್ನ ಪ್ರೀತಿ ಹೆಸರಲ್ಲಿ ಸಿಕ್ಕಾಕ್ಸ್ಬೇಕು ಅಂತಾನೋ ಮೋಸ ಮಾಡೋದಕ್ಕೆ ಅಂತ ಮಾಡಿದ ಕೆಲಸ ಅಲ್ಲ. ಅದೇ ಬೇರೆ ಇದೇ ಬೇರೆ. ಅದು ನಿನ್ನ ಇಷ್ಟಪಡೋ ವ್ಯಕ್ತಿಯಾಗಿ
ನಿನ್ ಕಷ್ಟದಲ್ಲಿ ನನಗೊಂದು ಪಾಲಿರ್ಲಿ ಅಂತ ನಾನು ಮಾಡಿದ ಕೆಲ್ಸನೇ ಹೊರತು ನೀನ್ ಅನ್ಕೊಂಡಂಗೆ ಏನೋ ದುಡ್ಡು ತೋರ್ಸಿದ್ರೆ ಆ ದುಡ್ಡಿಗೆ ಆಸೆ ಪಟ್ಟು ನನ್ನ ಹಿಂದೆ ಬರ್ತೀಯ ಅಂತನೋ ಇಲ್ಲ ಅಂದ್ರೆ ಬೇರೆ ಇನ್ಯಾವುದೋ ಕೆಟ್ಟ ಉದ್ದೇಶದಿಂದ ನಾನು ಅದನ್ನ ಮಾಡ್ಲಿಲ್ಲ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊ. ನನ್ನ ಪ್ರೀತಿನ ನೀನ್ ನಿರಾಕರಿಸಿದ್ರು ಪರವಾಗಿಲ್ಲ, ಆದ್ರೆ ಈ ತರ ಕೀಳಾಗಿ ಮಾತಾಡ್ಬೇಡ ಗೀತಾ. ಸಾಕು, ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಯಾರ್ ಕೇಳಿದ್ದು ನಿಮ್ಮನ್ನ ಪ್ರೀತಿ ಅಂತ ನಾನು ನಿನ್ನ ಕೇಳ್ಕೊಂಡಿದ್ನಾ? ಇಲ್ಲಿ ಹೇಳ್ತೀನಿ ಕೇಳು, ಪ್ರೀತಿ ಪ್ರೇಮ ಪ್ರಣಯ ಅನ್ಕೊಂಡು ನನ್ ಹಿಂದೆ ಬೀಳೋದ್ ಸರಿಯಲ್ಲ. ಪ್ಲೀಸ್ ಸ್ಟೇ ಅವೇ. ಇಲ್ಲಿಗೆ ಇದೇ ಕೊನೆ ವಾರ್ನಿಂಗ್. ಇನ್ನ ನನ್ ಜೊತೆ ಮಾತಾಡೋದಾಗ್ಲಿ ನನ್ನ ಭೇಟಿ ಮಾಡೋದಾಗ್ಲಿ ಮಾಡ್ಬೇಡಿ. ಗೀತಾ ಪ್ಲೀಸ್, ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ಹೇಳ್ದೆ ತಾನೆ, ಇದ್ರ ಮೇಲೆ ನನಗ್ ಜಾಸ್ತಿ ಹಿಂಸೆ ಕೊಡ್ಬೇಡಿ. ಚೆನ್ನಾಗಿರಲ್ಲ ಹೇಳ್ತಿದ್ದೀನಿ. ಗೀತಾ ಗೀತಾ ಅಮ್ಮ, ಯಾರು? ಓ, ನೀನಾ? ಬಾಪ. ಹೆಂಗಿದ್ದೀರಾ ಅಮ್ಮ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಕೂತ್ಕೋಪ. ಪೂರ್ವಿ ನೋಡ್ಕೊಂಡು ಹೋಣ ಅಂತ ಬಂದೆ. ಬಾಪ, ಒಳಗಡೆ ಇದ್ದಾಳೆ. ಈಗ ಈ ಕತ್ ನೋವು ಇಟ್ಕೊಂಡು ಪುಸ್ತಕ ಓದ್ಬೇಕು ಅಂತ ಏನಿದೆ ಹೇಳು? ಇನ್ನೂ ನೋವು ಜಾಸ್ತಿ ಆಗತ್ತೆ ಕಣೆ. ತಲೆ ಬಗ್ಗಿಸ್ಕೊಂಡು ಎಷ್ಟೊತ್ತು ಅಂತ ಇರ್ತೀಯ? ಏನಪ್ಪ, ಕಾಫಿ ಕುಡಿತೀಯಾ? ನಿನ್ಗೋಸ್ಕರ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ. ಈ ಕುಂಕುಮ ಇಟ್ಕೊಂಡ್ರೆ ಬೇಗ ಹುಷಾರ್. ಹುಷಾರಾಗ್ತೀಯ? ಹೇಗಿದ್ಯಾ ಇವಾಗ? ನೋವು ಜಾಸ್ತಿ ಆಗ್ತಾ ಇದೆಯಾ? ಎಲ್ಲದಕ್ಕೂ ತಲೆ ಆಡ್ಸಿದ್ರೆ ನಂಗೆ ಅರ್ಥ ಆಗಲ್ಲ. ಅಂದ್ರೆ ಕಮ್ಮಿ ಆಗಿದೆ ಅಂತನಾ ಇಲ್ಲ ನೋವು ಇದೆ ಅಂತನಾ? ಸ್ವಲ್ಪ ಪರವಾಗಿಲ್ಲ. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡ್ತಾ ಇದೀಯಾ? ಎಲ್ಲದಕ್ಕೂ ಅದೇ ತರ ತಲೆ ಆಡಿಸ್ಕೊಂಡು ಉತ್ತರ ಕೊಟ್ರೆ ಹೆಂಗೆ? ನಾನ್ ನಿನ್ಗೋಸ್ಕರ ಬಂದಿರೋದು. ನಿಮಗೇನ್ ಹೇಳ್ಬೇಕೋ ನನಗೆ ಗೊತ್ತಾಗ್ತಿಲ್ಲ. ನೀವಿವಾಗ ನನ್ಗೋಸ್ಕರ ಬಂದಿರೋದು ನನಗ್ ಸ್ವಲ್ಪ ಕಷ್ಟ ಆಗತ್ತೆ. ನಾನು ನಿನಗೆ ತೊಂದರೆ ಕೊಡಕ್ ಬರ್ಲಿಲ್ಲ. ನೀನ್ ಹೇಗಿದ್ಯೋ ಏನೋ ಅನ್ನೋ ಯೋಚನೆಯಿಂದ ಮನೇಲಿರಕ್ಕಾಗ್ದೆ ನಿನ್ನ ನೋಡಕ್ ಬಂದ್ಬಿಟ್ಟೆ. ಆ ಕೈ ಇಲ್ಲಿ ಕೊಡು. ಸಾರಿ ಸಾರಿ, ಐ ಆಮ್ ಸೋ ಸಾರಿ. ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ? ಯಾರಿಗಾದ್ರೂ ಬ್ಯಾಂಡೇಜ್ ಹಾಕಿದ್ರೆ ಹೀಗೆ ಮಾಡೋದು. ಆ ವ್ಯಕ್ತಿ ಬೇಗ ಹುಷಾರಾಗ್ಲಿ ಅಂತ ಈ ತರ ಬ್ಯಾಂಡೇಜ್ ಮೇಲೆ ಬರೀತಾರೆ. ಬೇಡ. ನಾನು ಇಲ್ಲೇನ್ ಬರಿತಿಲ್ಲ ಬಿಡು. ಏನಪ್ಪ? ಕಾಫಿ. ಹೀಗೆ ಬ್ಯಾಂಡೇಜ್ ಮೇಲೆ ಬೇಗ ಹುಷಾರಾಗ್ಲಿ ಅಂತ ಬರೆದ್ರೆ ಬೇಗ ಹುಷಾರಾಗ್ತಾರಂತೆ, ಅದಕ್ಕೆ ಬರಿತಾ ಇದ್ದೆ. ಕಾಫಿ ಆರೋಗುತ್ತಪ್ಪ. ಥ್ಯಾಂಕ್ಸ್ ಆಂಟಿ. ಕಾಫಿ ಚೆನ್ನಾಗಿದೆ. ಸರಿ ಆಂಟಿ, ನಾನಿನ್ ಹೊರಡ್ತೀನಿ. ಒಳ್ಳೇದಪ್ಪ. ಬರ್ತೀನಿ ಪೂರ್ವಿ, ಹುಷಾರು.
ಏನಪ್ಪ, ದಯವಿಟ್ಟು ನೀನ್ ಮತ್ತೆ ನನ್ನ ಮಗಳನ್ನ ನೋಡೋದಕ್ಕೆ ಇಲ್ಲಿಗೆ ಬರಬೇಡ. ಅದ್ಯಾಕಮ್ಮ, ನೀವೇನು ತಪ್ಪು ತಿಳ್ಕೊಬಿಡಿ. ನಾನು ಪೂರ್ವಿ ಒಂದೇ ಕಡೆ ಕೆಲಸ ಮಾಡ್ತಿದ್ವಲ್ಲ, ಈ ಟೈಮಲ್ಲಿ ಹಾ, ಇದು ಹೆಣ್ಮಕ್ಳಿರೋ ಮನೆ ಅಪ್ಪ. ನೀನ್ ಹೀಗೆ ಬಂದು ಹೋಗಿ ಮಾಡಿದ್ರೆ ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿರ್ಗೆ ಒಳ್ಳೇದಲ್ಲಪ್ಪ. ಅಕ್ಕಪಕ್ಕದ ಮನೆಯವ್ರು ಮಾತಾಡೋದು ನನಗಿಷ್ಟ ಆಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊ, ಬರಬೇಡ. ಹ್ಮ್